ನಾನು ತುಕಾರಾಮ್ ಇಂಗ್ಲೆ. ನಾವು ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಂದಿದ್ದೀವಿ. ನಮ್ಮ ನಾಗರಾಜ್ ಕುಡ್ಕಲ್ ಅವರು MLA ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದೀವಿ. ಇಲ್ಲಿ ಬಾಗಲಕೋಟೆ ಜಿಲ್ಲೆಯ ಮತದಾರರು ಬಂಧುಗಳು ತಾವು ನಾವು KRS ಪಕ್ಷ ಏನು ಕೆಲಸ ಮಾಡ್ತಾಯಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಭ್ರಷ್ಟ ಮುಕ್ತ ಕರ್ನಾಟಕವನ್ನು ನಾವು ಇದು ಮಾಡ್ಕೊಂಡು ಹೊಂಟಿದ್ದೀವಿ. ದಯವಿಟ್ಟು ಬಾಗಲಕೋಟೆ ಜಿಲ್ಲೆ ಜನತೆಗೆ ನಮಸ್ಕಾರ ಮಾಡುತ್ತಾ ನಮ್ಮ KRS ಪಕ್ಷ ಅಭ್ಯರ್ಥಿಗೆ ಒಂದು ವೋಟ್ ಮಾಡಿ ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ. ನಮಸ್ಕಾರ, ನಾನು ರಮೇಶ್ ಲಮಾಣ್ ಅಂತೇಳಿ ನಿಡಗುಂದಿ ತಾಲೂಕಾ KRS ಪಕ್ಷದ ಅಧ್ಯಕ್ಷರು. ಇವತ್ತು ನಾವು ಬಾಗಲಕೋಟೆಗೆ ಬಂದಂಥ ಕಾರಣ ಏನಂದ್ರೆ ನಮ್ಮ KRS ಪಕ್ಷದ ವತಿಯಿಂದ ನಾಗರಾಜ್ ಎಸ್ ಕಲ್ಕುಟ್ಗರ್ ಇವರು ಸ್ಪರ್ಧೆ ಮಾಡಿದ್ದಾರೆ. ಇವರು ಪ್ರಚಾರಕ್ಕಾಗಿ ಇವತ್ತು ನಾವು ಬಿಜಾಪುರದಿಂದ ಬೇರೆ ಬೇರೆ ಭಾಗದಿಂದ ಬಂದಿದ್ವಿ. ದಯವಿಟ್ಟು ಬಾಗಲಕೋಟೆ ಜನತೆ ಇವತ್ತೇನು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡೋದಕ್ಕೆ KRS ಪಕ್ಷ ಹೋರಾಟ ಮಾಡುತ್ತಾ ಇದೆ. ಅದಕ್ಕೆ ತಾವು ಈ ನಮ್ಮ ಅಭ್ಯರ್ಥಿಗೆ ಮತವನ್ನು ಕೊಟ್ಟು ಗೆಲ್ಲಿಸೋದ್ರ ಮೂಲಕ KRS ಪಕ್ಷಕ್ಕೆ ತಾವು ಬಲ ನೀಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಜೈ KRS. ನಮಸ್ಕಾರ ಬಂಧುಗಳೇ, ನಾನು KRS ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ. ಇವತ್ತೇನು ಬಂದೀವಂದ್ರೆ ಬಾಗಲಕೋಟೆ. ಈ ಬಾಗಲಕೋಟೆ ಒಳಗೆ ನಾವು ಇವತ್ತು MLA ಎಲೆಕ್ಷನ್ ಪ್ರಚಾರ ಮಾಡೋಕ್ಕೆ ಬಂದೆವು. ನಮ್ಮ ಅಭ್ಯರ್ಥಿಯವರು ಇವತ್ತು ನಾಗರಾಜ್ ಕಳಗುಟ್ಗೆ ಅವರು ಇವತ್ತು ಇಲ್ಲಿ MLA ಎಲೆಕ್ಷನ್ ಅಭ್ಯರ್ಥಿಯಾಗಿ ನಿಂತಾರೆ. ಅದು ಮುಂದಿನ ಏನಾದರೂ ನಮ್ಮ ಅಧ್ಯಕ್ಷ ಹೇಳ್ತಾರೆ. KRS ಪಕ್ಷಕ್ಕೆ ವೋಟ್ ಹಾಕ್ರಿ. ಇಲ್ಲಿವರೆ ಅದಾರಿ ಅವರು, ಇಲ್ಲಿವರೆ ಅದಾರಿ, ಶಾನೆ ಅದಾರ, ಸಾರಿ ಕಲ್ತಾರೆ, ಅವ್ರಿಗೆ ವೋಟ್ ಹಾಕ್ರಿ. ನಾವು ಚರ್ಚೆಯಿಂದ ಬಂದೇವ್ರಿ ಇಲ್ಲಿ ಪ್ರಚಾರ ಮಾಡಕ್ಕೆ. ನಾವೇನು ದಾರು ಹಂಚಿ ಎಲ್ಲಿ ಧಾಬಾದಾಗ ಊಟ ಮಾಡಿಸಿ ಅಂಥವು ಏನೂ ಮಾಡಿ ವೋಟ್ ಕೇಳಂಗಿಲ್ಲ. ನಾವು ಒಂದು ಪ್ರಾಮಾಣಿಕ ನಿಮ್ಗೆ ಒಳ್ಳೆ ವೋಟ್ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಗೆ ಏನೋ ಒಂದು ವೋಟ್ ಕೊಟ್ರೆ ಅದೊಂದು ವೋಟ್ ಒಳ್ಳೆ ಪಕ್ಷಕ್ಕೆ ಹಾಕಿರಿ ತಿಟ್ಟೆ ಹೇಳೋದು ಸರ್. ಹಾಗೆ KRS ಪಕ್ಷಕ್ಕೆ ವೋಟ್ ಹಾಕಿರಿ. ಇಲ್ಲಿಯವ್ರು ಯಾವ್ದಾರ ಕಂಡಪಟ್ಟಿ ಸಾಲಿ ಕಲ್ತಾರಿ. ಚಲೋ ಪಕ್ಷಕ್ಕೆ ವೋಟ್ ಹಾಕಿರಿ. ಇವು ಮೂರು ಪಕ್ಷಕ್ಕೆ ವೋಟ್ ಹಾಕ್ಬೇಡ್ರಿ. ಒಂದು JDS, ಒಂದು BJP, ಕಾಂಗ್ರೆಸ್ ಇವೆಲ್ಲ ನಿಮ್ಮ ಮನೆ ಗಂಡದಾರಿಗೆ ನಿಮ್ಮ ಮಕ್ಕಳಿಗೆಲ್ಲ ದಾರು ಕುಡಿಸೋದು, ಹೋಯ್ದು ಧಾಬಾದಾಗ ಊಟ ಮಾಡಿಸೋದು, ಇಂಥವೆಲ್ಲ ಚಟ ಹೀಗೆ ಕಲಿಸಿ ಬಿಡ್ತಾರೆ ಅವರು. ಒಂದು ಹೋಟಿನ ಕಾಲಾಗ 5 ವರ್ಷ ನಿಮ್ಗೆ ಬಳಸ್ಕೊಂಡು ಬಿಡ್ತಾರೆ. ಚಲೋ ಓಟ ನೀವು ಒಳ್ಳೆಯವ್ರಿಗೆ ಆಯ್ಕೆ ಮಾಡ್ರಿ. ಯಾಕಂದ್ರೆ ನಮ್ಮ ನೀವು ಏನಾದರೂ ಇದಕ್ಕೆ ಓಟ್ ಹಾಕಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಒಂದಿಷ್ಟು ಬದಲಾವಣೆ ಆಗ್ಬೋದು. ನಮ್ಮ KRS ಪಾರ್ಟಿ ನಮ್ಮ ಜೀವ ಒತ್ತಿಟ್ಟು ಹೋರಾಟ ಮಾಡತ್ತೇವ್ರಿ ಎಲ್ಲ ಕಡೆ. ಎಲ್ಲೇ ಪ್ರತಿಯೊಂದು ಕಚೇರಿ ಒಳಗೆ ನಾವೇ ಹೋಗ್ತೀವಿ. ಯಾಕಪ್ಪ ಇವ್ರ ಲಂಚ ತೋತೀನಿ, ಯಾಕಪ್ಪ ಇವ್ರದ್ದು ಏನೇ ಇದ್ರೆ ಮಾಡಿ ಕೊಡಂಗಿಲ್ಲ, ಒಂದು ರೇಷನ್ ಕಾರ್ಡ್ ಇಲ್ಲಿ, ಒಂದು ಆಧಾರ್ ಕಾರ್ಡ್ ಇಲ್ಲಿ ಯಾಕೆ ಮಾಡಿದ್ರೆ ನಾವು ಹೋಗಿ ಕೇಳ್ತೇವ್ರಿ. ಮಾಡ್ಕೊಡ್ಲಕ್ ಪ್ರತಿಯೊಬ್ಬರು ಒಂದು ಎಲ್ಲಿ ಒಂದು ಮಾಡ್ತಾರ್ರಿ. ಸರ್ಕಾರಿ ಕಚೇರಿಗೆ ಹೋದ್ರೆ ದುಡ್ಡು ಇರ್ಲಾರ್ದ ಕೆಲಸ ಯಾರೇ ಮಾಡಿಕೊಟ್ರೆ ಎಲ್ಲ ಬಂದಾಗತ್ತಂದ್ರೆ ನೀವು ಒಳ್ಳೆ ಪಕ್ಷಕ್ಕೆ ವೋಟ್ ಹಾಕಿ, ನೀವು KRS ಪಕ್ಷಕ್ಕೆ ವೋಟ್ ಹಾಕಿರಿ. ನೀವು ನಾಳೆಗೆ ನಮ್ಮ KRS ಪಕ್ಷ ಗೆದ್ದು ನೀವು ಎದಿನ ಹೆಂಗೆ ಹೇಳಿದ್ರೆ ನೀವು ಕೇಳಕ್ಕೆ ಹಾಕಿರ್ತದೆ. ಅದೇ ನೀವು JDS, BJP ನೀವು ಕೇಳಕ್ಕೆ ಹಾಕಿ ಇರಂಗಿಲ್ಲ. ನೀವು ರೊಕ್ಕ ಕೊಟ್ಟಿವಿ ದಾರು ಕುಡಿಸಿ ಹೋಗಿ ಬಿಡಪ್ಪ ಅಂದ್ ಬಿಡ್ತಾರೆ ಅವರು. ದಯವಿಟ್ಟು ಒಂದ್ಸರ್ತಿ ಬದಲಾವಣೆ ಮಾಡಿ. ಯಾಕಂದ್ರೆ ಯಾವುದೇ ಸರ್ಕಾರಿ ಕಚೇರಿಗೆ ಹೋದ್ರೆ ನಮಗೆ ಲಂಚ ಇರ್ಲಾರ್ದ ಎಲ್ಲ ಕಡೆ ಬೀದಿ ದಾರು ಮಾಡೋದು ಅದು ಮಾಡೋದು ಮಾಡತ್ತಾರೆ. ನಮ್ಮ ಅಧ್ಯಕ್ಷರು ಅಶೋಕ್ ಸರ್ ಬಿಜಾಪುರ ಜಿಲ್ಲಾ ಅಧ್ಯಕ್ಷರು ಇಲ್ಲಿಗೆ ಬಂದು ಪ್ರಚಾರ ಮಾಡತ್ತಂದ್ರೆ ಒಳ್ಳೆ ಈ ಕಡೆದೆಲ್ಲ ಅಭಿವೃದ್ಧಿ ಆಗಲಿ, ಬದಲಾವಣೆ ಆಗಲಿ, ಭ್ರಷ್ಟಾಚಾರ ಮುಕ್ತ ಆಗಲಿ ಅಂತೇಳಿ ನಾವೆಲ್ಲ ಮನೆ ಮಠ ಬಿಟ್ಟು ಈ ಗ್ರಾಮದಲ್ಲಿ ಒಂದಿಷ್ಟು ಅಭಿವೃದ್ಧಿ ಆಗಲಿ ಅಂತೇಳಿ ನಾವು ಓಡಾಡಕತ್ತೀವಿ. ಈಗ ಬರ್ತಾರೆ ನಿಮ್ಮ ಕಡೆ ವೋಟ್ ಕೇಳಕ್ಕ. ಈಗ ಕಾಂಗ್ರೆಸ್, JDS, BJP ಅವರು ನಿಮ್ಮ ಮಕ್ಕಳಿಗೆಲ್ಲ ದಾರು ಕುಡಿಸೋದು, ಧಾಬಾದಾಗ ಊಟ ಮಾಡಿಸೋದು, ಏನು 5 ವರ್ಷ ಒಮ್ಮೆ ಬರ್ತಾರೆ ಅವರು. 5 ವರ್ಷದಾಗ ಒಂದೇ ಸಲ ಬರ್ತಾರ. ನಿಮಗ್ ತಿಳಿದಿರ್ಬೋದ್ರಿ ಅಜ್ಜಿ, ಇವ್ರ ಹಿಂದೆ ಯಾರು ಇಲ್ಲಲ್ಲಪ್ಪ. ಕಾಂಗ್ರೆಸ್, JDS, BJP ಅವ್ರ ಹಿಂದೆ ಸಾವಿರಾರು ಜನ ಬರ್ತಾರ ಅಂತ ಅನ್ಕೊಂಡಿರ್ಬೋದು. ಯಾಕಂದ್ರೆ ಅವರು ಇದು ಎಲ್ಲ ಕೊಡ್ತಾರ, ಅವ್ರಿಂದ ಬರ್ತಾರ, ನಮ್ಮಿಂದ ಇಲ್ಲ. ಯಾಕಂದ್ರೆ ಇಷ್ಟಿದ್ದವ್ರೆಲ್ಲ ಪ್ರಾಮಾಣಿಕರು. ಬಡವ್ರಿಗೆ ಒಳ್ಳೇದಾಗ್ಲಿ, ಬಡವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ಲಿ. ಹಂಗಾಗಿ ದಯವಿಟ್ಟು ನೀವು ಎಲ್ಲ ಶಕ್ತಿ ಮತ ಕೊಟ್ಟು ಶಕ್ತಿ ಕೊಟ್ರೆ ನಮಗ್ ಓಡಾಡ್ಲಿಕ್ಕೆ ಚಲೋ. ನೀವು ಏನೂ ಮಾಡ್ಲಿಲ್ಲ ಅಂದ್ರೆ ನಮಗೇನು ಮಾಡಕ್ಕಾಗಲ್ಲ. ನಾವು ಕೈಲೇ ಖರ್ಚು ಮಾಡ್ಕೊಂಡು ಓಡಾದ್ರು ವೇಸ್ಟ್ ಆಗುತ್ತೆ. ದಯವಿಟ್ಟು ಮಾಡ್ರಿ, ನಿಮ್ಮ ಸಲುವಾಗಿ ನಾವೆಲ್ಲ ಬದಲಾವಣೆ ಮಾಡ್ರಿ. ಮುಂದೆ ನಿಮ್ಮ ಮೊಮ್ಮಕ್ಕಳು ಮಕ್ಕಳು ಭವಿಷ್ಯಕ್ಕಾಗಿ ಮಾಡ್ರಿ.